ಈಗ 250-300 ರೂಪಾಯಿ ಬಾಕ್ಸ್ ಮಾರಾಕತ್ತೀವಿ. ಹಂಗೆ ಹೊರವಲ್ದೆಲ್ಲ ಬಂದ್ರೆ ಇಷ್ಟೊತ್ತಿಗೆಲ್ಲ ಕೇಳ್ತಿದ್ದಿಲ್ಲ, ಯಾರು ಕೇಳೋರು ಬರಿಬೇಕಾರೆ ಬಲ್ತ್ ಹೊರದ್ರೆ ಉಪಯೋಗ ಇಲ್ರಿ, ಎಳೆ ಬರಿಬೇಕು. ಎಳೆ ಹೊರದ್ರೆ ಸ್ವಲ್ಪ ರೇಟ್ ಲಾಭ ರೀ. ಬಲ್ತ್ ಹೊರದಾಗಲ್ಲಿ ಅವ್ನು ಕೇಳೋರಿಲ್ರಿ, 50 ರೂಪಾಯಿ ಬಾಕ್ಸ್ ಹಿಂಗೆ ಕೇಳ್ತಾರೆ. ಈಗ ಎಳೆಕ 300 ರೂಪಾಯಿ ಬಾಕ್ಸ್ ಎಲ್ಲಿ, 50 ರೂಪಾಯಿ ಬಾಕ್ಸ್ ಎಲ್ಲಿ ಹಿಂಗಾಗತ್ತೆ ರೀ. 50 300 ಹಂಗಾಗತ್ತೆ. ಈ ಖರ್ಚು ಅನ್ನೋಕೆ ಏನ್ರಿ ಒಂದು 12,000 ಮಾಡಿದ್ವಿ ನಾವು, ಭಾಳ ಮಾಡಿಲ್ಲ. 12,000 ಖರ್ಚು ಮಾಡಿವ್ರಿ, ಭಾಳ ಮಾಡಿದ್ವಿ. 2 ದಿನ ಕಟಾವು ಮುಗಿದೋತು. 2 ದಿನ ಕಟಾವು ಮುಗಿತು. ಖರ್ಚು ಬರುತ್ತೆ ರೀ, ಖರ್ಚು ಬಂದು ಒಂದು 20,000 ಆಗೈತೆ ರೀ. ಟೋಟಲ್ ಒಂದು 30,000 ಆಗೈತೆ ರೀ ಈಗ ಆಲ್ರೆಡಿ. ನಿಮಗೆ ಆದಾಯ ಆಗೈತೆ ಒಂದಿನ ಬಿಟ್ಟು ಒಂದಿನ, ಅದು ಒಂದು 10-12 ಬರ್ತದೆ, ಇದೊಂದು 10-12 ಬರ್ತದೆ. ಅಂದ್ರೆ ಒಂದಿನ ಬಿಟ್ಟು ಒಂದಿನ ರೀ, ಒಂದು ಸುಮಾರು ಒಂದು 12 ಬಾಕ್ಸ್ ಬರ್ತದೆ ಸರ್. ಇದು ಬಿತ್ತಿದ ನಂತರ ಎಷ್ಟು ದಿನಕ್ಕೆ ಕಟಾವು ಬರುತ್ತೆ? 45 ದಿನಕ್ಕೆ ಬರ್ತದೆ ಬಿತ್ತಿ. 45 ದಿನಕ್ಕೆ ರೀ? ಕಾಯಿಪಲ್ಲೆ ಯಾವ್ದಾರ ಅಲ್ರಿ 45 ದಿನ ಕಟಾವು ಬರ್ತದೆ. 45 ಊಜಿ ಬಿಟ್ರೆ ಬೇರೆ ರೋಗ ಏನಿಲ್ಲ ಬಿಟ್ರೆ, ಉಳಕ್ಕೆ ಒಂದು ಬಿಟ್ರೆ ಬೇರೆ ರೋಗ ಚೆನ್ನಾಗಿ ಬಂದ್ರೆ ಇದು ಈರಿ ಸೌತೆ ಅಂದ್ರೆ ಒಂದು 30 ಬಾಕ್ಸ್ ಮಟ್ಟ ಇರ್ಬೋದು ರೀ. ಬೇರೆ ಟೊಮೊಟೊ ಗಿಮಟ ಆದ್ರೆ 50 ಬಾಕ್ಸ್ ಮಟ್ಟ ಇರ್ಬೋದು ಎಕರೆಗೆ. ಇದಾದ್ರೆ ಇದು ಬಳ್ಳಿ ನೆಲಕ್ಕೆ ಆಗತ್ತಲ್ರಿ, ಕಟ್ಟಿದ್ರೆ ಜಾಸ್ತಿನೇ ಆಗ್ಬೋದ್ರಿ. ಈಗ ನೆಲಕ್ಕೆ ಆದ್ರೆ ತುಳಿದಾಟ ಜಾಸ್ತಿ ಆಗತ್ತೆ ರೀ. ಇದು ತುಳಿದಾಟ ಕೆಡಕ್ಕೆ ಜಾಸ್ತಿ, ಡೊಂಕ ಹಿಂಗೆ ನೆಲಕ್ಕೆ ಬಡ್ತಿ ಡೊಂಕ ಪಂಕ ಅಂತೇಳಿ ಕಮ್ಮಿ ಬರ್ತದೆ. ಎಕರೆ 50 ಬಾಕ್ಸ್ ಆರಾಮ್ ಇರ್ಬೋದು. ಈಗ ಜೈಪುರ್ ಲಾಂಗ್ ರೀ, ಅದು ಜೈಪುರ್ ಜವಾರಿ ರೀ, ಫಾರಮ್ ಅಲ್ಲ ಜವಾರಿ ಅದು. ಇದು ನೇತ್ರ ಅಂತೇಳಿ, ನೇತ್ರಾವತಿ ಅಂತೇಳಿ. ಆ ಜೈಪುರ್ ಲಾಂಗನ ನಾವೇನಾರ ಕಟ್ಟಿಗೆ ಕಟ್ ಮಾಡಿದ್ರೆ ಹೆಂಗೆ? ಅದು ಇನ್ನ ಚೆನ್ನಾಗಿ ಬರ್ತೈತಿ ರೀ. ನಮಗ ಟೈಮಿಂಗ್ ಇದ್ದಿಲ್ರಿ, ಅದು ಅದನ್ನ ಟೈಮಿಂಗ್ ಇರಲಿಲ್ಲ, ಹಂಗಾಗಿ ಹಾಕಿಲ್ರಿ. ಅನ್ನ ಹಾಕ್ಲಿಲ್ರಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೋಳೂರು ಗ್ರಾಮದಲ್ಲಿದ್ದೀನಿ. ಏನು ವಿಶೇಷಪ್ಪ ಅಂತಂದ್ರೆ, ಇವತ್ತು ಬರಗಾಲ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತ ಒಂದು ಭಾಷ ಇದೆ ರೈತರ ಇವತ್ತು ಸಮಸ್ಯೆ. ಇಂಥ ಸಂದರ್ಭದಲ್ಲಿ ಇವರು ಒಂದಿಷ್ಟು ಕಾಯಿಪಲ್ಲೆ ಹಾಕೊಂಡಾರ. ಇದು ಯಾವ ಥರ ಅವ್ರಿಗೆ ಆದಾಯ ಕೊಡುತ್ತಾ, ಮತ್ತು ಅವ್ರಿಗೆ ಯಾವ ಥರ ಲಾಸ್ ಆಗಿರ್ಬೋದು ಮತ್ತು ಲಾಭ ಆಗಿರ್ಬೋದು, ಮತ್ತು ಅವ್ರು ಬೀಜ ಇಲ್ಲಿ ತಂದ್ರಂತ ಅವ್ರ ಜೊತೆ ಮಾತಾಡ್ಕೊಂತ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಆನಂದ್ ಅಂತೇಳಿ. ಆನಂದರ ಇದು ಏನೇನು ಹಾಕ್ಯಂಡ್ರಿ? ಈರಿ ಬೆಳೆ ಸೌತೆ ಬೆಳೆ ಹಾಕಿದ್ರಿ. ಈರಿ ಬೆಳೆ ಸೌತೆ ಬೆಳೆ ರೀ. ಎಷ್ಟು ಎಕರೆದ ಹಾಕ್ಯಂಡ್ರಿ? 2 ಎಕರೆದಾಗ 2 ಹಾಕಿವ್ರಿ. ಅವು 2 ಪ್ಯಾಕೆಟ್, ಅವು 2 ಪ್ಯಾಕೆಟ್. ಅವು 2 ಪ್ಯಾಕೆಟ್ ರೀ, ಅವು 2 ಪ್ಯಾಕೆಟ್ 1.5 ಎಕರೆದ ಹಾಕೊಂಡ್ರಿ. ಈ 1.5 ಎಕರೆ ಎಷ್ಟು ಬೀಜ ಹೋದ್ರಿ? ಬೀಜ ಅದು ಅರ್ಧ ಕೆಜಿ, ಇದು ಅರ್ಧ ಕೆಜಿ. ಎಷ್ಟು ರೊಕ್ಕ ರೀ? 2,000 ರೀ. 2,000 ಬೀಜದ ಖರ್ಚು ಆಯ್ತು ರೀ. ಇವನು ಸಾಲಿನ ಸಾಲ ಹೆಂಗೆ ಮಾಡ್ಕೊಂಡ್ರಿ? ಸಾಲಿನ ಸಾಲ 3 ಫೂಟ್ ಐತ್ರಿ. 3 ಫೀಟ್ ರೀ ಸಾಲಿನ ಸಾಲ. 3 ಫೂಟ್ ಐತಿ ಸರ್. ಇದು ಬಿತ್ತಿದ ನಂತರ ಎಷ್ಟು ದಿನಕ್ಕೆ ಕಟಾವು ಬರುತ್ತೆ? 45 ದಿನಕ್ಕೆ ಬರ್ತದೆ ಬಿತ್ತಿ. 45 ದಿನಕ್ಕೆ ರೀ? ಕಾಯಿಪಲ್ಲೆ ಯಾವ್ದಾರ ಅಲ್ರಿ 45 ದಿನಕ್ಕೆ ಕಟಾವು ಬರ್ತದೆ. 45 ದಿನಕ್ಕೆ ಬರ್ತದೆ. ಇದು ಏನೋ ಮೊದಲನೇದ ಏನೋ ಹಿಂದಿನ ಯಾವಾಗ ಹಾಕಿದ್ರೆ? ಇಲ್ಲ, ಮೊದಲನೇಗೆ ಹಾಕಿವ್ರಿ. ಈ ಹೊಲಕ್ಕೆ ಹಾಕಿದ್ದಿಲ್ಲ, ಆ ಕಡೆ ಹೊಲಕ್ಕೆ ಮಸಾರಿಗೆ ಹಾಕಿದ್ವಿ. ಇದು ಎರೆ ಅಲ್ಲ, ಈಗ ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಈ ಕಡೆಗೆ ಹಾಕಿವಿ. ಏನೇನು ಹಾಕಿರಿ ಇದಕ್ಕೆ ಮುಂಚೆ? ಇದಕ್ಕೆ ಮುಂಚೆ ಮೆಕ್ಕೆಜೋಳ ಹಾಕಿವ್ರಿ, ಹತ್ತಿ ಹಾಕಿವಿ, ಉಳ್ಳಾಗಡ್ಡೆ ಹಾಕಿವಿ, ನುಗ್ಗಿ ಹಾಕಿವಿ, ಕಬ್ಬು ಹಾಕಿವಿ, ಎಲ್ಲ ಹಾಕಿವ್ರಿ. ಎಲ್ಲ ಮುಗಿದವ್ರಿ. ಒಟ್ಟು ಎಷ್ಟು ಎಕರೆ ಐತ್ರ? ನಮ್ದಿರೋದು 4 ಎಕರೆ. 4 ಎಕರೆ. 4 ಎಕರೆದಾಗ ನೀವು ಕಂಡಂತ ಸಕ್ಸಸ್ ಬೆಳೆ ಯಾವ್ದ್ರಣ್ಣ? ಸಕ್ಸಸ್ ಹತ್ತಿಗೆ ಕಂಡಿವ್ರಿ, ಮೆಕ್ಕೆಜೋಳದಾಗ ಕಂಡಿವ್ರಿ. ಯಾವ ಥರ ರೀ? ಯಾವ ಥರ ಅನ್ನಕ್ಕೇನ್ರಿ, ಈಗ ಎಲ್ಲ ಟೈಮಿಗೆ ಹತ್ತಿ ಬೀಜ ಯಾರು 4-3 ತಿಂಗಳ ಹಿಂಗತ್ತೆ ಊರ್ತಾರ್ರಿ. ಹ್ಞೂ ರೀ. ಅವಾಗ ಉರಿದ್ವಿ ನಾವು. ಹ್ಞೂ ರೀ. ಜೈವ ಅಂತೇಳಿ 666 ಅಂತೇಳಿ ಬರುತ್ತಾ, ಹ್ಞೂ ರೀ. ಅವನ್ನೆಲ್ಲ ಉರಿದ್ವಿ. ಚೆನ್ನಾಗಿ ಆಯ್ತು ರೀ ಅವಾಗಿನ. ಅಂದ್ರೆ ಎಕರೆಗೆ ಎಷ್ಟು ಬಂತು ರೀ? ಎಕರೆಗೆ 15 ಕ್ವಿಂಟಲ್ ಹಿಂಗೆ ಬಂತ್ರಿ. 15 ಕ್ವಿಂಟಲ್ ಬಂದೈತ್ರಿ. ಅದನ್ನ ಬಿಟ್ಟು ಯಾಕೆ ನೀವು ಕಾಯಿಪಲ್ಲೆ ಬಂದ್ರಿ? ಅಂದ್ರೆ ಇದು ಸ್ವಲ್ಪ ಜೋಳ ಹಿಂಕಟ್ ಹಾಕಿದ್ರಿ. ಇದು ಹತ್ತಿ ಹಿಂದಾಗತ್ತ ಅನ್ನೋದಕ್ಕೆ ಇದನ್ನ ಮಾಡ್ಕೊಂಡಿರಿ. ಈಗ ಒಳ್ಳೆ ಜೋಳ ಹಾಕಕ್ಕೆ ಹಿಂದಾಗತ್ರಿ. ಅಂದ್ರ ನೀವು ಮತ್ತೆ ಮೆಕ್ಕೆಜೋಳ ಹಾಕರ್ರಿ? ಒಳ್ಳೆ ಜೋಳ ಹಾಕರ್ರಿ. ಜೋಳ ಹಾಕಿಂದ ಒಳ್ಳೆ ಹತ್ತಿಗೆ ಬರ್ಬೇಕಲ್ರಿ ಫಸ್ಟ್. ಓ, ವರ್ಷದಲ್ಲಿ 3 ಬೆಳೆ ತೆಗೀರಿ ನೀವು? ಎಲ್ರಿ, 2 ಬೆಳೆ ರೀ. 2 ಬೆಳೆ. 2 ಬೆಳೆ. ಎಡ ಬೆಳೆ. ಇದು ತಕೊಂಡ್ ಮೆಕ್ಕೆಜೋಳ ರೀ. ಮೆಕ್ಕೆಜೋಳ ಮುಂದಿನ ವರ್ಷದ ಬೆಳೆಗ್ರಿ. ಅಂದ್ರೆ ಹಿಂಗಾರಿಗೆ ಮೆಕ್ಕೆಜೋಳಕ್ಕೆ ಅಂತೀರಿ, ಮತ್ತೆ ಮುಂಗಾರಿಗೆ ಹತ್ತಿ ನೋಡ್ಬೇಕ್ರಿ. 3 ತಿಂಗಳ ಹತ್ತಿಗೆ ಹಾಕ್ಬೇಕು ಅನ್ನೋದಕ್ಕೆ ಇದನ್ನ ಮಾಡ್ಕೊಂಡ್ರೆ ಈ ಬೆಳೆ ಹೆಂಗ ಅನ್ಸುತ್ತೆ? ಈ ಬೆಳೆ ಚೆನ್ನಾಗೈತ್ರಿ. ಸ್ವಲ್ಪ ಮಳೆಗಿದ್ರನ ಸ್ವಲ್ಪ ಚೆನ್ನಾಗಿತ್ರಿ. ಮಳೆನೇ ಇಲ್ಲ, ಎಷ್ಟೋ ಜನ ಬಿತ್ತೇ ಇಲ್ರಿ. ನಿಮ್ಗೆ ಹೆಂಗ ಅನ್ಸುತ್ತೆ? ನಮ್ಗ ಓದ್ಮರಿ ಆ ಲೆಕ್ಕ ಕೂತ್ಮರಿ. ಅವ್ರು ನೋಡಿದ್ರೆ ಅವ್ರು ನೋಡಿ ನಾವು ಬಿಟ್ರಿ. ಎಷ್ಟು ಬಾಕ್ಸ್ ಬರ್ತಾವ್ರಿ ಫರ್ ಡೇ? ಇದು ಪರ್ ಡೇ ಅಲ್ರಿ, ಒಂದಿನ ಬಿಟ್ಟು ಒಂದಿನ. ಅದು ಒಂದು 10-12 ಬರ್ತದೆ, ಇದೊಂದು 10-12 ಬರ್ತದೆ. ಅಂದ್ರೆ ಒಂದಿನ ಬಿಟ್ಟು ಒಂದಿನ ರೀ. ಒಂದು ಸುಮಾರು ಒಂದು 12 ಬಾಕ್ಸ್ ಬರ್ತಾವ್ರಿ. ಎಷ್ಟು ಆಗುತ್ತೆ ಸರ್ ಪೇಮೆಂಟ್? ಏನು 4-5 ಸಾವಿರ ಆಗುತ್ತೆ ಸರ್. ಖರ್ಚು ಖರ್ಚು ಅನ್ನೋಕೆ ಏನ್ರಿ ಒಂದು 12,000 ಮಾಡಿದ್ವಿ ನಾವು, ಭಾಳ ಮಾಡಿಲ್ಲ. 12,000 ಖರ್ಚು ಮಾಡಿವ್ರಿ, ಭಾಳ ಮಾಡಿದ್ವಿ. 2 ದಿನ ಕಟಾವು ಮುಗಿದೋತು.
2 ದಿನ ಕಟಾಗಿ ಮುಗಿತು. ಖರ್ಚು ಬರುತ್ತೆ ರೀ, ಖರ್ಚು ಬಂದು ಒಂದು 20,000 ಆಗೈತೆ ರೀ. ಟೋಟಲ್ ಒಂದು 30,000 ಆಗೈತೆ ರೀ ಈಗ ಆಲ್ರೆಡಿ. ನಿಮಗೆ ಆದಾಯ ಆಗೈತೆ. ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಯಾವ ತಳಿಗಳು ಬೆಸ್ಟ್ ಇದ್ರೆ ನೀವು ಸೌತೆಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು? ಈಗ ಜೈಪುರ್ ಲಾಂಗ್ ರೀ ಅದು. ಜೈಪುರ್ ಜವಾರಿ ರೀ, ಫಾರಮ್ ಅಲ್ಲ ಜವಾರಿ ಅದು. ಇದು ನೇತ್ರಾವತಿ ನೇತ್ರಾವತಿ ರೀ. ಆ ಜೈಪುರ್ ಲಾಂಗನ ನಾವೇನಾರ ಕಟ್ ಮಾಡಿದ್ರೆ ಹೆಂಗಿತ್ತು? ಅದು ಇನ್ನ ಚೆನ್ನಾಗಿ ಬರ್ತಿತ್ತು ರೀ. ನಮಗ ಟೈಮಿಂಗ್ ಇದ್ದಿಲ್ರಿ, ಅದು ಅದನ್ನ ಟೈಮಿಂಗ್ ಇರಲಿಲ್ಲ, ಹಂಗಾಗಿ ಹಾಕಿಲ್ರಿ. ಅದ್ ಹಾಕ್ಲಿಲ್ರಿ. ಇದು ಸೌತಿಕಾಯಿ ಅದೇ ತರ ಹಾಕ್ಬೋದ್ರ? ಎರಡು ಅದೇ ತರ ಹಾಕ್ಬೋದ್ರಿ. ಅದಕ್ಕ ಟೈಮಿಂಗ್ ಇದು ಲೇಟ್ ಆಗಲ್ರಿ. ಕೋಲು 4 ದಿನ ಹಾಕಿ 4 ದಿನ ಕಟ್ಟಿ ಬಿಡ್ಬೇಕ್ರಿ. ಇಲ್ಲಪ್ಪ ಅಂದ್ ದಿನಕ್ಕೆ ಕುಡಿ ಜಾಸ್ತಿ ಆಗಿ ಅಂದ್ರೆ ಮತ್ತೆ ಕಟ್ಟಕ್ ಆಗಲಿ. ಸರಿ ಜಾಸ್ತಿ ತಿಂತಾವ್ರಿ. ಮತ್ತೆ ಒಳ್ಳೆ ಕುಡಿ ಜಾಸ್ತಿ ಇದೆ ಅಂದ್ರೆ ಎಲ್ಲ ಮುರಿದ್ ಬಿಡ್ತಾವ. ಕಟ್ಟಾವತ್ನೆ ಮುರಿದ್ ಬಿಡ್ತಾರ. ತುದಿ ಮುರಿದ್ ಬಿಟ್ರ ಒಳ್ಳೆ ಇದಾಗಲ್ರಿ ಅದು. ಹಂಗಾಗಿ ಬ್ಯಾಡ ಅಂತ ಈ ಸಲ ಹಂಗ ಮಾಡಿದ್ವಿ ಅದು. ಅಂದ್ರೆ ಆಗ ಸುಮ್ಮನೆ ನೆಲಕ್ಕೆ ಹಾಕ್ಬಿಡೋಣ, ನೋಡೋಣ ಬಂದಷ್ಟು ಬರಲಿ ಅಂತಂದ್ರೆ. ಮಳೆ ಆಗಿದ್ರೆ ಇನ್ನೂ ಬರ್ತಿತ್ತು. ಮಳೆ ದಿನ ಬರ್ತಿತ್ತು ರೀ. ಕೋಲ್ ಹಾಕಿದ್ರೆ ಭಾರಿ ಬರ್ತಿತ್ತು. ಅದು ಅನ್ನಕರೇನು ಕೋಲ್ ಹಾಕಿದ್ರೆ ಚೆನ್ನಾಗಿ ಬರ್ತಿತ್ತು. ಅದರಿಂದ ಅಷ್ಟು ಖರ್ಚು ಐತ್ರಿ. 10-15 ಸಾವಿರ ಬೇಕ್ರಿ. ಈಗ ಹೊಲಕ್ಕೆ ಇಷ್ಟ ಹೊಲಕ್ಕೆ ಅಂದ್ರೆ 10,000 ರೂಪಾಯಿ ಕೋಲ ಬರೋದು. ಇಷ್ಟ ಹೊಲಕ್ಕೆ 10,000 ಬೇಕು. ಮತ್ತೆ ಹಾಕೋದು ದಾರ ಎಲ್ಲ ಅಂದ್ರೆ 15-20 ಸಾವಿರಕ್ಕೆ ಬರ್ತೈತೆ ರೀ. ಅದು 20 ಸಾವಿರಕ್ಕೆ ಇಳುವರಿ ಹಂಗೆ ಇರ್ತೈತೆ ಬಿಡ್ರಿ. ಚೆನ್ನಾಗಿ ಬರ್ತೈತಿಲ್ಲ ಅನ್ನಲ್ಲ. ಟೈಮಿಂಗ್ ಇದ್ದಿಲ್ಲ ರೀ. ಟೈಮಿಂಗ್ ಇದ್ದಿಲ್ಲ, ಅದಕ್ಕೆ ಇದಕ್ಕೆ ಟೈಮಿಂಗ್ ಇರಲಿ. ಸರ್ ಇದು ನೀವು ಫಸ್ಟ್ನೇದಲ್ಲ, ಅಲ್ಲೇ ಆಲ್ರೆಡಿ ಹಾಕಿದ್ದೀರಿ. ಹಿಂದಿನಕ್ಕೂ ಈಗ ಹೇಳೋ ವ್ಯತ್ಯಾಸನಕ್ಕೇನು ಅಷ್ಟೈತೆ. ನನಗೇನು ಹಂಗೇನು ಅನ್ಸಿಲ್ರಿ. ಅದು ಅಷ್ಟೈತ್ರಿ. ಅವಾಗ ಅಷ್ಟೈತಿ. ಮಳೆ ಆದ್ರೆ ಈ ಹೊಲಕ್ಕೆ ಜಾಸ್ತಿ ಕೆಡಕ್ ಬರುತ್ತೆ. ಮಳೆ ಆದ್ರೆ ಆ ಕಡೆ ಮಸಾರೆ ಆದ್ಮೇಲೆ ನಮ್ಮ ಆ ಕಡೆ ಬರುತ್ತೆ. ಅದ್ರಾಗ ಏನು ಅನ್ಸಲ್ಲ. ಈ ಹೊಲಕ್ಕಿನ ಮಳೆ ಆದಾಗ ಕೆಡಕ್ ಜಾಸ್ತಿ. ಅಂದ್ರೆ ಕಪ್ಪ ನೆಲಕ್ಕೆ ಕೆಡಕ್ ಬರುತ್ತೆ. ಹೆಂಗಂದ್ರೆ ನೆಲಕ್ಕೆ ಬಿಟ್ಟಿವಲ್ಲ, ಮ್ಯಾಗಾದ್ರೆ ಅಷ್ಟೇನು ಅನ್ಸಿದ್ದಿಲ್ರಿ. ನೆಲಕ್ಕೆ ಬಿಟ್ಟಿವಲ್ಲ, ಹಂಗಾಗಿ ಕೆಡಕ್ ಬಂದಿಲ್ರಿ. ಮಳೆ ಹೊಲದಾಗಿದ್ದ ಸ್ವಲ್ಪ ಮುಂಚೆ ರೋಗ ರೀ ಅಣ್ಣ. ರೋಗ ಅಂತ ಏನು ಊಜೆ ಬಿಟ್ರೆ ಬೇರೆ ರೋಗ ಏನಿಲ್ಲ ಬಿಟ್ರೆ. ಉಳಕ್ಕೆ ಬಂದ್ಬಿಟ್ರೆ ಬೇರೆ ರೋಗ ಏನು ಬರೋದು ಈ ಟೈಮ್ನಾಗ ರೀ, ಮಳೆಗಾಲದಾಗ. ಆದ್ರೆ ಬ್ಯಾಸಿಗ್ಯಾಗ ಸ್ವಲ್ಪ ಇಳುವರಿ ಕಮ್ಮಿ ರೀ. ಈದಿಂದ ಏನು ಆ ಥರ ಏನು ಬರಲ್ರಿ. ಚೆನ್ನಾಗಿ ಬರುತ್ತೆ. ನಾ ಸ್ವಲ್ಪ ಜಲ್ದಿ ಆಗ್ಬೇಕೈತ್ರಿ. ನಾ ಲೇಟ್ ಆಗೈತೆ ರೀ. ನಾ ಸ್ವಲ್ಪ ಜಲ್ದಿ ಆಗ್ಬೇಕು. ಯಾವ ಟೈಮ್ ಹಾಕಿದ್ರೆ ಬೇಸ್? ಇದು 4ನೇ ತಿಂಗಳ 3ನೇ ತಿಂಗಳ ಎಂಡ್ ಹಾಕಿದ್ರೆ ಅಡ್ಡಿಲ್ಲ, ಚೆನ್ನಾಗಿ ಬರುತ್ತೆ. ಬಿಸಿಲಾಗ ಹಾಕಿದ್ರೆ ಅಡ್ಡಿಲ್ಲ ರೀ. ಅದು ರೇಟ್ ಸಿಗ್ಬೇಕಲ್ರಿ ನಮಗೆ. ಅಲ್ಲ ನಾವು ಹಾಕಿದ್ರೆ ಬಿಸಿಲಾಗ ಬೆಳಿತೇವ ರೀ, ಬೆಳಿತೇವ್ರಿ. ಸ್ವಲ್ಪ ಕಮ್ಮಿ ಬಂದ್ರೆ ರೇಟ್ ಸಿಗುತ್ತೆ ರೀ. ಈಗ ಮಳೆಗಿಂದ ಏನ್ ಮಾಡ್ತಾರೆ, ಎಲ್ಲಾರು ಹಾಕಿಟ್ಬಿಡ್ತಾರೆ. ಹೊಲಕ್ಕೆ ಬಿತ್ತಾರ್ರಿ. ರೇಟ್ ಬರಂಗಿಲ್ಲ. ಇನ್ನೂ ರೇಟ್ ಹೊಡೆದೈತೆ. ರೇಟ್ ಕಮ್ಮಿ ಆಗುತ್ತೆ. ಈಗೇನ ಹೊರವಲ್ ಮಳೆ ಕಮ್ಮಿ ಅದಾವನ್ಕೆ ಈಟ್ ಮಾರಕತ್ತಿದ್ರಿ. ಈಗ 200-300 ರೂಪಾಯಿ ಬಾಕ್ಸ್ ಮಾರಕತ್ತಿದ್ರಿ. ಹಂಗೆ ಹೊರವಲ್ದೆಲ್ಲ ಬಂದ್ರೆ ಇಷ್ಟೊತ್ತಿಗೆಲ್ಲ ಕೇಳ್ತಿದ್ದಿಲ್ಲ. ಯಾರು ಕೇಳೋದಕ್ಕಿರ್ತಿಲ್ಲ. ಹಂಗೆ ಹಾಕಿರ್ತಾರೆ. ಅದಕ್ಕೆ ನಾವು ಬೇಗ ಬೇಗ ಹಾಕಿ. ಯಾವ ಥರ ಸೌತಿಕಾಯಿ ಹರಿದ್ರೆ ಬೆಸ್ಟ್? ಯಾವ ಥರ ಅಂದ್ರೆ ಎಳೆ ಹೊರಿಬೇಕಾ? ಎಳೆ ಹೊರಿಬೇಕ್ರಿ. ಬಲ್ತು ಹೊರದ್ರೆ ಉಪಯೋಗ ಇಲ್ರಿ. ಎಳೆ ಹೊರಿಬೇಕು. ಎಳೆ ಹೊರದ್ರೆ ಸ್ವಲ್ಪ ರೇಟ್ ಲಾಭ ರೀ. ಬಲ್ತು ಹೊರದಾಗಲ್ಲಿ ಅವ್ನು ಕೇಳಾರಿಲ್ರಿ. 50 ರೂಪಾಯಿ ಬಾಕ್ಸ್ ಹಿಂಗೆ ಕೇಳ್ತಾರೆ. ಈಗ ಎಳೆವಕ್ಕ 300 ರೂಪಾಯಿ ಬಾಕ್ಸಲ್ಲಿ, ಇದು 50 ರೂಪಾಯಿ ಬಾಕ್ಸಲ್ಲಿ ಹಿಂಗಾಗತ್ತೆ ರೀ. 50 300 300 ಹಂಗಾಗತ್ತೆ. ಸರ್ ನೀವೇನು ಮಾರ್ಕೆಟಲ್ಲಿ ಹೋಗಿ? ಇಲ್ಲೇ ಕೊಪ್ಪಳ ರೀ. ಕೊಪ್ಪಳನ ಬೆಸ್ಟ್ ಅಥವಾ ಬೇರೆ ಕಡೆ ಬೆಸ್ಟ್? ಬೇರೆ ಕಡೆಗೆ ಅದವ್ರು ಬೆಸ್ಟ್ ಅಂತ ಅನ್ನಲ್ಲ. ಅದರಿಂದ ಬಾಡಿಗೆ ಇರ್ತದೆ ರೀ. ಅದರಿಂದ ಕೊಪ್ಪಳನ ಬೆಸ್ಟ್ ರೀ ಸದ್ಯ. ಈಗ ಅದರಿಂದ ಭಾಳ ಮಾರ್ಲಿತ್ರ ಕೈ ಬಾಡಿಗೆ ಒಂದು ಇರ್ತಲ್ಲ ರೀ. ಆ ಖರ್ಚು ಎಲ್ಲ ಒಂದಾಗತ್ತೆ ರೀ. ಇಲ್ಲಿ ಹೋಗಕ್ಕೆ ಅಲ್ಲಿ ಹೋಗಕ್ಕೆ. ಸರ್ ಈಗ ಬಿತ್ತಿದ್ರಿ, ಬೆಳೀತು, 45 ದಿವಸ ಕಟಾವ್ ಆಗುತ್ತೆ. ಕಟಾವ್ ಆಗಿಂದ ನೀವು ಎಷ್ಟು ಬೇರೆ ಇದಕ್ಕೆ ನಾವು ಕಳಿಸ್ಬೋದು ಮಾರ್ಕೆಟ್ಗೆ? 7 ಬೇರೆ ಹರಿಬೋದು ರೀ. ಅಷ್ಟೇ ಇದೆ. 7 ಬೇರೆ ಅಷ್ಟೇ ರೀ. ಇದು ಇನ್ನೆಲ್ದ ಮ್ಯಾಗಲ್ರಿ. ಈಗೆಲ್ಲ ಆಲ್ರೆಡಿ ನಾನು 6 ಸತಿ ಹರಿದಿದ್ದೆ. ಇನ್ನೊಂದು 2-3 ಸತಿ ಬರ್ಬೋದು. ಅಷ್ಟೇ ಇದೆ. ಇನ್ನು 2-3 ಸತಿ ಬರ್ತೈತ್ರಿ. ಒಂದು 2-3 ರೇಟ್ ಅಷ್ಟೇ ಬರ್ಬೋದ್ರಿ. ಹಣ್ಣು ಹರಿದ್ರೆ ಬರಲ್ಲ. ಹಣ್ಣು ಅಲ್ಲ ಅಲ್ಲಿ ಮುಗೀತ್ರಿ. ಅದು ಲೆಕ್ಕ ಹೊಸ ಚಿಗುರು ಬರಲ್ರಿ. ಮಳೆ ಬಂದ್ರೆ ಕೆಲಸ ಆಗಲ್ರಿ. ತುಳಿದಾಟ ಆಗತ್ತಲ್ಲ. ಹಸಿಯಾಗ ಒಂದಿನ ಬಿಟ್ಟು ಒಂದಿನ ಇರಲೇಬೇಕ್ರಿ. ಇದು ತುಳಿದಾಟ ಜಾಸ್ತಿ ಆಗತ್ತೆ. ನಾವು ನೀರು ಕಟ್ಟಿ ಬಂದ್ರೆ ಅಡ್ಡಾಡಿದ್ದ ಈ ಜಾಸ್ತಿ ಹಣ್ಣು ಇರುತ್ತೆ. ಈಗ ಇದು ಅದಕ್ಕೇನು ಹಚ್ಚು ಇರ್ತಾರೆ. ಚೆನ್ನಾಗಿತ್ತು. ಮೊನ್ನೆ ಎಣ್ಣೆ ಸ್ಪ್ರೇ ಮಾಡಿ ನೀರು ಒಂದು 2-3 ದಿನ ಬಿಟ್ಟು ಲೇಟ್ ಆಗಿಬಿಟ್ಟಿನಿ. ಅಷ್ಟು ಹಣ್ಣು ಇರುತ್ತೆ ಆಲ್ರೆಡಿ. ಇದು ನಿಮಗೆ ಲಾಭ ಆಗೈತೆ ಇಲ್ಲ? ಏನಿಲ್ರಿ. ಖರ್ಚು ತಗೊಂಡು ಒಂದು 20,000 ಆಗೈತೆ ಆಲ್ರೆಡಿ. 2 ತಿಂಗಳು ಇರ್ತಾರೆ. ಇನ್ನೊಂದು 15 ದಿನಕ್ಕೆ ಮುಗಿದೋಗುತ್ತೆ. 2.5 ತಿಂಗಳಿಗೆ ಮುಗಿದೋಗುತ್ತೆ. ಏನಿರಲ್ಲ. ಸರ್ ಹತ್ತಿ ಮೆಕ್ಕೆಜೋಳಕ್ಕೆ ಈ ಮಾರ್ಕೆಟ್ ಇದು ಹೆಂಗ್ರಿ? ಅಲ್ರಿ ಅದ್ರಾಗ ಐತಿಲ್ಲ ಅನ್ನಲ್ಲ. ಅದು ಬೆಳೆನೇ ಲೇಟ್ ಆಗುತ್ತೆ ರೀ. ಲೇಟಾಗಿ ಬರ್ತಾ ಅದರಿಂದ ಅಷ್ಟು ಖರ್ಚು ಇರ್ತಾ ಅಷ್ಟು ಲಾಭನೂ ಇರ್ತೈತೆ ರೀ. ಇಳುವರಿ ಬಂದಂಗೆ ನಾವು ಮಾಡ್ದಂಗೆ. ಈಗ ಅದಕ್ಕೆ ನಾವೇನು ಇದು ಮಾಡ್ತೀವಿ ಆ ಥರ ನಾವು ಮಾಡ್ದಂಗೆ ಬರ್ತದೆ. ಇದು ಸ್ವಲ್ಪ ಬೇಗ ಬರ್ತಾ
ಹಂಗ ಅನ್ಸತ್ರಿ ಅಷ್ಟ. ದಿನ ರೊಕ್ಕ ನೋಡ್ಬೋದು. ದಿನ ನೋಡ್ಬೋದು ಅಷ್ಟ. ಅದನ್ನ 4 ತಿಂಗಳು ಒಮ್ಮಕ್ಕ ನೋಡ್ಬೋದು, ಇದು ಡೈಲಿ ನೋಡ್ಬೋದು. ಡೈಲಿ ನೋಡ್ಬೋದು. 15 1 ತಿಂಗಳಿಂದ ಮತ್ತೆ 15-20 ದಿನ ಏಕ ನೋಡ್ಬೋದು. ಸರ್ ಇದನ್ನ ಮಾಡ್ಕೊಂಡವ್ರಿಗೆ ಅದು ಇಡ್ಸಲ್ಲ, ಅದೇ ಮಾಡ್ಕೊಂಡವ್ರಿಗೆ ಇದು ಇಡ್ಸಲ್ಲ. ಅಂದ್ರೆ ಒಬ್ಬೊಬ್ರು ಮೆಥಡ್ ರೀ ಅದ. ಈಗ ಅವ್ರಿಗೆ ಅನುಕೂಲ ಇದ್ರ ಮ್ಯಾಗ ಹೋಗ್ಬಿಟ್ಟಿರ್ತಾರೆ ಅವ್ರು. ಈಗ ನಾವಾದ್ರೆ ಹತ್ತಿ ಮೆಕ್ಕೆಜೋಳಕ್ಕೆ ಹೋಗ್ಬಿಟ್ಟಿದ್ವಿ ಅನ್ಕರೆ. ಈಗ ಅದ ಅವ್ರಿಗೆ ಅನುಕೂಲ ಆಗಿರ್ತದೆ. ಈಗ ಅಮೌಂಟ್ ಡೈಲಿಗೆ ನಮ್ಗೆ ಬೇಕಾಗತ್ತಪ್ಪ ಅಲ್ಲಿ ಕಟ್ಟವು ಅವು ಇವು ಅಂತ ಏನಿರ್ತಾವಲ್ರಿ, ಅವ್ರಿಗೆಲ್ಲ ಇಂಥವ್ ಚಲೋ ರೀ. ಕಾಯಿಪಲ್ಯ ಪಲ್ಯವು ಇಂಥವಲ್ಲ ಚಲೋ ರೀ. ಹಂಗಂದ್ರೆ ಎಲ್ಲಾದ್ರೂ ನಾವು ಸಾಲ ಮಾಡಿದ್ವಿ ಸಣ್ಣ ಸಣ್ಣ ಸಣ್ಣ. ಈಗ ಅವಾದ್ರ 4 ತಿಂಗಳ ಮಟ್ಟ ಕಾಯ್ಬೇಕ್ರಿ. 4 ತಿಂಗಳ ಮಟ್ಟ ಮೆಕ್ಕೆಜೋಳ ಆತು ಯಾವ ಪಿಕಾರ 4 ತಿಂಗಳು ಕಾಯ್ಲೇಬೇಕ್ರಿ. ಇವ ಆತರ ಅಲ್ರಿ, 1-1.5 ತಿಂಗಳು ಚಲೋ ಹೋಗುತ್ತೆ. 15-20 ದಿನ ಹಾಕಿ ಡೈಲಿ 20 ದಿನ ಮ್ಯಾಗ ಆಗ್ತೈತಿ ಬಿಡ್ರಿ. 3 ತಿಂಗಳ ಮಟ್ಟ ಆರಾಮ್ ನಡ್ತೈತಿ. 3 ತಿಂಗಳ 1.5 ತಿಂಗಳು ಬೆಳೆಸಾದ್ರೆ 1.5 ತಿಂಗಳ ಇಳುವರಿ ತಗೊಳೋದ್ರೆ 1.5 ತಿಂಗಳು ಆರಾಮ್ ನಡ್ತೈತಿ. ಒಂದೊಂದ್ಸರ ರೇಟ್ ಸಿಕ್ತಪ್ಪ ಅಂದ್ರೆ ಬಂಪರ್ ಆಗ್ಬಿಡುತ್ತೆ. ಬಂಪರ್ ರೀ. ಮತ್ತೆ ರೇಟ್ ಸಿಕ್ಕಿದಾಗ ಆಟ ಆಗ ಹೆಂಗರ್ತ ಹಂಗೆ ರೈತರಲ್ರಿ ಎಲ್ಲರೂ. ಈಗ ರೈತರು ಹೆಂಗೆ ಬೆಳೆದಿರ್ತಾರೆ ಅದ್ನಾಗ ಹೋಗಿ. ಈಗ ಮಳೆ ಆಗಿತ್ತಂದ್ರೆ ರೈತರು ಜಾಸ್ತಿ ಬೆಳಿತಿದ್ರು. ಮಳೆ ಇಲ್ಲಲ್ಲ, ಸ್ವಲ್ಪ ಕಮ್ಮಿ ಆಗೈತಿ. ಈ ಲಾಭ ನಷ್ಟ ಎಲ್ಲ ರೈತರಿಗೆ ಅದು ಎಲ್ಲ ರೈತರಿಗೆ ಏನಿದ್ರು ರೈತರ ಮ್ಯಾಗಲ್ರಿ. ಲಾಭ ಅನ್ನೋಕೆ ನಷ್ಟ ಅಲ್ಲ ರೈತರಿಗೆ ರೀ. ನಷ್ಟ ಅಲ್ಲ ಜಾಸ್ತಿ. ಲಾಭ ಅನ್ನೋಕೇನ್ರಿ, ಅಲ್ಲಿ ನೋಡ್ತೀರಿ ನಾವ್ ಹೆಂಗಿದ್ರು ಕೊಡ್ಬೇಕು. 100 ರೂಪಾಯಿ ಮಾರಿದ್ರೆ ಪರ್ಸೆಂಟೇಜ್ ಕೊಡ್ಬೇಕು, 300 ಮಾರಿದ್ರೆ ಪರ್ಸೆಂಟೇಜ್ ಕೊಡ್ಬೇಕು. ಮತ್ತೆ ಬಾಡಿಗೆ ಅಂತ ಎಲ್ಲ ಇರ್ತೈತೆ. ಎಲ್ಲ ರೈತರ ಮ್ಯಾಗ ರೀ. ಅದೇನೈತೆ ಒಟ್ಟರೆ ನಮ್ದು ತಿನ್ನೋದು. ಈಗ ಇಲ್ಲೇ ಗೊಬ್ಬರ ನೋಡ್ರಿ, ಗೊಬ್ಬರ 1500 ರೂಪಾಯಿ ಇದ್ದಿದ್ದು 20 ಎಲ್ಲ 2100 ಮಾಡ್ಯಾರ. ಎಷ್ಟು 1 ತಿಂಗಳಿಂದ ತಂದಿದ್ದು ಬೇರೆ, ಈ ತಿಂಗಳು ತಂದಿದ್ದು ಬೇರೆ. 500 ರೂಪಾಯಿ ಡಿಫ್ರೆನ್ಸ್ ಐತ್ರಿ ಗೊಬ್ಬರಕ್ಕೆ. ಅವಾಗ 1.5 ತಿಂಗಳದಾಗ 1.5 ತಿಂಗಳದಾಗ 500 ರೂಪಾಯಿ ಡಿಫ್ರೆನ್ಸ್ ನಮ್ಮ ರೈತರ ತಲೆ ಮ್ಯಾಗ. ನಾವು ಇದ್ರಾಗ ಏನೈತ್ರಿ, ಅದ 50 ರೂಪಾಯಿ ಹೆಚ್ಚಾಗುತ್ತೆ ಕಮ್ಮಿ ಆಯ್ತು ಅಷ್ಟೇ ರೀ. ನಮ್ದು ಏನು ಹಂಗೆ 1500-2000 ಹೆಚ್ಚಿಗೆ ಆಗಿಲ್ಲ. ಏನೇನು ಇಲ್ಬಿಟ್ರಿ ಅಂತ ಆ ಥರ ಎಲ್ಲ ಇಲ್ಲ ಆಗಾಗಲ್ಲ. ಏನೋ ಒಂದು ಸ್ವಲ್ಪ ಅಂದ್ರೆ ನಮ್ಗೆ ಈರುಳ್ಳಿ ಒಂದೇ ಕೈ ಹಿಡಿದ್ರ. ಈರುಳ್ಳಿ ಅಂದ್ರೆ ಎಲ್ಲಿ ಐತ್ರಿ? 3-4 ವರ್ಷ ಆತ ಈರುಳ್ಳಿ. 3-4 ವರ್ಷ ಆತ ಎಲ್ಲಿ ಐತ್ರಿ ಈರುಳ್ಳಿ ರೇಟ್? ಅದನ್ನ 1.5 ಎಕರೆ ಹಾಕಿ ಎಲ್ಲ ಸುಮ್ಮನೆ ದಂಧೆಕಿಗೆ ಹಾಕಿ ಚೆಲ್ಲಿ ಎಲ್ಲ ಕೈ ಬಿಟ್ಟಿವ್ರಿ. ಅದನ್ನೆಲ್ಲ ಆಲ್ರೆಡಿ ಈಗ ಎಲ್ಲಿ ಐತ್ರಿ? 3-4 ವರ್ಷ ಆತ. ರೇಟ್ ಎಲ್ಲಿ ಐತ್ರಿ ಅದ್ರದ್ದು? ಅದ 1000 ರೂಪಾಯಿ 500 ರೂಪಾಯಿ 1200 ರೂಪಾಯಿ ಬಿಟ್ರೆ ಎಲ್ಲಿ ರೇಟ ಇಲ್ರಿ ಅದ್ರದ್ದು. ಅದಕ್ಕೂ ರೇಟ್ ಇಲ್ಲ. ಅದಕ್ಕೆ ರೇಟ್ ಇಲ್ಲ ನೋಡ್ರಿ ಸ್ನೇಹಿತರೆ. ಇವರು ಸರ್ ಅದು ತಳಿ ಯಾವ್ದ್ರಿ? ಅದು ಜೈಪುರ್ ಲಾಂಗ್ ಅಂತ. ಜೈಪುರ್ ಲಾಂಗ್ ಅಂತ ಹೇಳಿ ಅದು 1.5 ಎಕರೆದಲ್ಲಿ 2 ಥರ ಹಾಕೊಂಡಾರ. ಒಂದು ಹೀರೆಕಾಯಿ, ಒಂದು ಸೌತೆಕಾಯಿ. ಇವು ಅವ್ರೇನು ಉದ್ದೇಶ ಏನಪ್ಪ ಅಂತಂದ್ರೆ ನಮಗೊಂದು ಒಳ್ಳೆ ಬೆಳೆ ಬರ್ತಾ. ಅದು ಯಾವಾಗ ಅಂತಂದ್ರೆ ಮುಂಗಾರಿಗೆ, ನಾವು ಮುಂದಿನ ಮುಂಗಾರಿಗೆ ಹತ್ತಿ ಹಾಕ್ಬೇಕು. ಅದಕ್ಕೆ ನಾವು ದಿವಸನ ನಾವು ಇದು ಮಾಡ್ಕೋಬೇಕಂದ್ರೆ ಇನ್ನು ತಕ್ಕೊಂಡು ಮೆಕ್ಕೆಜೋಳ ಹಾಕ್ಯಂಡು ಹೊಳ್ಳಿ ಇನ್ನು ತಕ್ಕೋಬೇಕಂತ ಒಂದು ಪ್ಲಾನ್ ಮಾಡಿದ್ರು. ಆದರೆ ಈ ವರ್ಷ ಮಳೆಗಾಲ ಇಲ್ಲ. ಮಳೆಗಾಲ ಆಗಿದ್ರೆ ಇನ್ನೂ ಬೆಸ್ಟ್ ನಮ್ಗೆ ಆಗ್ತಿತ್ತು. ಆದ್ರೆ ಅತಿ ಮಳೆ ಆದ್ರೆ ನಮ್ದು ಕೆಡ್ತಿತ್ತು. ಅದು ಇದು ಕಪ್ಪನೆಲ ಅಂತ ಹೇಳ್ತಾರೆ. ಆದ್ರೆ ನಮಗೇನು ಪ್ರತಿ ವರ್ಷ ಏನು ಲಾಭ ಕೊಡುತ್ತೆ ಅಷ್ಟು ಲಾಭ ಕೊಟ್ಟೈತಿ. ಆದರೆ ಬೇರೆ ಹೊಲ್ದಾರ ವಿಚಾರ ಮಾಡಿದ್ರೆ ನಾವು ಈ ವರ್ಷ ಬರಗಾಲದಾಗೂ ಒಂದು ಒಳ್ಳೆ ಬೆಳೆ ತೆಗೆದೀವಿ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ಬಂದ್ರೆ ಇದು ಹೀರೆ ಸೌತೆ ಅಂದ್ರೆ ಒಂದು 30 ಬಾಕ್ಸ್ ಮಟ್ಟ ಇರ್ಬೋದು ರೀ. ಬೇರೆ ಟೊಮೊಟೊ ಗಿಮಟ ಅಂದ್ರೆ 50 ಬಾಕ್ಸ್ ಮಟ್ಟ ಇರ್ಬೋದು ಎಕರೆಗೆ. ಇದಾದ್ರೆ ಇದು ಬಳ್ಳಿ ನೆಲಕ್ಕೆ ಆಗತ್ತಲ್ರಿ, ಕಟ್ಟಿದ್ರೆ ಜಾಸ್ತಿನೇ ಆಗ್ಬೋದ್ರಿ. ಈಗ ನೆಲಕ್ಕೆ ಆದ್ರೆ ತುಳಿದಾಟ ಜಾಸ್ತಿ ಆಗತ್ತೆ ರೀ. ಇದು ತುಳಿದಾಟ ಕೆಳಕ್ಕೆ ಜಾಸ್ತಿ, ಡೊಂಕ ಹಿಂಗೆ ನೆಲಕ್ಕೆ ಬಡ್ತಿ ಡೊಂಕ ಪಂಕ ಅಂತೇಳಿ ಕಮ್ಮಿ ಬರ್ತದೆ. ಎಕರೆ 50 ಬಾಕ್ಸ್ ಆರಾಮ್ ಮರಿಬೋದು. ಬೆಸ್ಟ್ ಏನಿಲ್ಲ ಅಂದ್ರೆ 300 ರೂಪಾಯಿ ಸಿಗ್ಬೇಕ್ರಿ ಒಂದು ಬಾಕ್ಸಿಗೆ. ಏನು ಸಿಕ್ಕಿಲ್ಲ ಅಂದ್ರೆ 300 ರೂಪಾಯಿ ಸಿಗ್ಬೇಕ್ರಿ. 200-150 ಸಿಕ್ಕರೆ ಲಾಭ ಇಲ್ರಿ. ಆ ಥರ ಇಳುವರಿ ಬರ್ಬೇಕ್ರಿ. ಯಾಕಂದ್ರೆ ಗಾಡಿ ಬಾಡಿಗೆ ಅಂತ ಇರ್ತಾ, ಈಗ ಆಳು ಖರ್ಚು ಅಂತ ಇರ್ತಾ. ಇವತ್ತು ಆಳು ಬಂದಿಲ್ರಿ, ಈಗ ಇಳುವರಿ ಕಮ್ಮಿ ಆಗತ್ತ. ಆದ್ರೆ ಅಡ್ಡಾಡಿ ಬಂದೆ ನಾಳಿಗೆ ಆಳು ಸಿಗ್ಲಾರ್ಕ ಈಗ ನಾವು ಅರೇಕಿತ್ತೀವಿ ರೀ ಅಷ್ಟ. ಆಳು ಸಿಕ್ನಿ ಅಂದ್ರೆ ಮತ್ತೆ ಅವ್ರಿಗೆ ಗೊತ್ತೈತಿಲ್ರಿ ನಿಮ್ಗೆ ಆಳಿಂದ ಆಳಿಗೆ ಅಂತಾರಲ್ಲ ಆ ಟೈಪ್ ಬಿಡುಗಡೆ ಇಲ್ರಿ. ಇಲ್ಲ ಒಂದಿನ ಬಿಟ್ನಿ ಅಂದ್ರೆ ಒಳ್ಳೆ ಮಾಲ್ ಕೆಡ್ತೀಗ ಅದು ಆ ಟೈಪ್. ಆಳು ಮಾಡಿದ್ದ ಆಳಿಗೆ, ನಾವು ಮಾಡಿದ್ದು ಮನೆಯವ್ರು ಮಾಡಿದ್ದು ಮನೆಯವ್ರಿಗೆ ಅಷ್ಟೇ.